ನೀನು ಇಷ್ಟು ದಿನಗಳು ನನ್ನ ಹತ್ರ ಹೇಳದೆ ಕೇಳದೆ ಎಲ್ಲೆಲ್ಲೋ ಸುತ್ತಾಡಿರ್ಬೋದು. ಆದರೆ ಇನ್ಮೇಲೆ ಹಾಗಾಗಲ್ಲ ಅನ್ನೋದು ನೆನಪಿರ್ಲಿ ಆರ್ಯ. ಬರೀ ಹಾಂ ಓಕೆ ಅನ್ನೋದಲ್ಲ. ಈಗ ವಾಪಸ್ ಬಂದಮೇಲೆ ಏನು ಸಮಜಾಯಿಷಿ ಕೊಡೋಣ ಅಂತಿದ್ಯಾ? ಏನೇ ಸಮಜಾಯಿಷಿ ಕೊಟ್ಟರು ನಮ್ಮಮ್ಮ ಒಪ್ಪಲ್ಲ ಅನ್ನೋದಂತೂ ನನಗೆ ಗೊತ್ತು. ಸರಿ, ಅದು ಬಿಡು. ನಾವು ಮೊದಲೇ ಮಾತಾಡ್ಕೊಂಡ್ವಲ್ಲ, ಆ ಗ್ಯಾದರಿಂಗ್ ಬಗ್ಗೆ ಏನಾಯಿತು? ಪುಷ್ಪ ಮತ್ತು ಸುಬ್ಬು ಅವ್ರಿಗೆ ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಅವರು ಕಾತರದಿಂದ ಕಾಯ್ತಾ ಇದ್ದಾರೆ. ನಾವೇನು ಮಾತಾಡ್ಕೊಂಡಿದ್ವೋ ಹಾಗೇ ನಡಿಬೇಕು. ಸರಿಮ್ಮ. ಪಕ್ಕದಲ್ಲಿ ಅನು ಇದ್ದಾಳೆ. ಅದಕ್ಕೆ ನೀನೀಗ ಓಪನ್ ಆಗಿ ಮಾತಾಡೋಕ್ಕಾಗಲ್ಲ ಅನ್ನೋದು ಗೊತ್ತು. ಅವಳಿಗೆ ಇದು ಟೋಟಲ್ ಸರ್ಪ್ರೈಸ್ ಆಗಿರಬೇಕು ಆರ್ಯ. ಅನುಗೆ ಖುಷಿ ಆಗಬೇಕು. ಡನ್ ಡನ್ ಡನ್. ಉಳಿದಿದ್ದೆಲ್ಲ ಮನೆಗೆ ಬಂದು ಮಾತಾಡ್ತೀನಿ. ಓಕೆ, ಟೇಕ್ ಕೇರ್. ಸರಿಮ್ಮ. ಸರ್, ಇಷ್ಟೊಂದು ಸಲ ಡನ್ ಡನ್ ಅಂತ ಅಂದ್ರಲ್ಲ, ಏನಂದ್ರು ಅಮ್ಮ? ಅನುನ ಭದ್ರವಾಗಿ ನೋಡ್ಕೋ, ಅವಳು ಯಾವಾಗಲೂ ಖುಷಿಯಾಗಿ ಇರಬೇಕು ಅಂತ. ಹೌದಂತ. ಅರೆ ಏನಾಯ್ತು? ಏನು ಹೌದಂತಂದ್ರೆ? ನಿಜವಾಗ್ಲೂ ಅದೇ ಅಂದ್ರು. ಬೇಕಾದ್ರೆ ಫೋನ್ ಮಾಡ್ಲಾ, ಮಾತಾಡ್ತೀಯಾ? ನಿಮ್ಗೆ ಯಾವಾಗ ಅಮ್ಮನಿಂದ ಫೋನ್ ಬಂತು, ಆಫೀಸಿಂದ ಅಪ್ಡೇಟ್ ಬರೋದಕ್ಕೆ ಶುರು ಆಯ್ತು ನೋಡಿ, ಆಗ್ಲೇ ನಂಗೆ ಅರ್ಥ ಆಯ್ತು ನಾವು ನಾರ್ಮಲ್ ಜಗತ್ತಕ್ಕೆ ವಾಪಸ್ ಬಂದ್ವಿ ಅಂತ. ಇಷ್ಟೊತ್ತು ಈ ಕಲ್ಪನಾ ಜಗತ್ತಲ್ಲಿ ಸುತ್ತಾಡಿದ ಗುಂಗು ನಿಧಾನ ಕಿಳಿತಾ ಇದೆ. ಅರೆ ಯಾಕೆ ಸರ್? ಗುಂಗು ಯಾವತ್ತೂ ಕಡಿಮೆ ಆಗ್ಬಾರ್ದಮ್ಮ. ಬಾ, ಇನ್ನೊಂದು ಸುತ್ತು ಕಲ್ಪನಾ ಜಗತ್ತನ್ನ ಸುತ್ಕೊಂಡ್ಬಾಣ. ಬೇಡವೇ ಬೇಡ ಸರ್, ಸಾಕು. ಈಗ ನಾವು ಕಲ್ಪನಾ ಜಗತ್ತನ್ನ ಬಿಟ್ಟು ನಾರ್ಮಲ್ ಲೈಫ್ನ ಲೀಡ್ ಮಾಡೋಣ. ಹೌ ಐ ಆಮ್ ರೊಮ್ಯಾಂಟಿಕ್. ಸರಿ. ರಮಣ, ಯಾಕಲಾ ನಿನ್ ಋಣನ ನನಗೆ ಜನ್ಮದ ತೀರ್ಸಕ್ಕಾಗಿಲ್ಲ ರಮಣ. ಬಡ್ಡೆ ಐದ್ನೆ ಚಾನೆ ದೊಡ್ಡ ದೊಡ್ಡ ಮಾತೆಲ್ಲ ಆಡಿದ್ ಸಾಕು. ಮೊದ್ಲು ಈ ಗಡ್ಡ ತೆಗಿ. ಸುಮ್ಕಿರಣ, ಈ ಗಡ್ಡ ನಂಗೆ ಅದೃಷ್ಟ. ಇದಿದ್ದಕ್ಕೆ ತಾನೆ ನನ್ನ ಹುಡುಗಿ ನಂಗೆ ಸಿಕ್ಕಿದ್ದು. ಸರಿ. ಅಣ್ಣ, ನನ್ನ ಹುಡುಗಿನ ಮೆಸೇಜು ಏನಂತೆ? ವೆಲ್ಕಮ್ ಅಂತ ಕಳ್ಸೋಳೆ ಕಣಣ್ಣ. ಜಮಾಯಿಸು. ಹಲೋ ಮೇಡಮ್. ಹೇಳಿ ಸರ್. ನೀವು ಆಫೀಸ್ಗೆ ಹೊರಟ್ರಾ? ಹಾಂ ಸರ್. ಯಾಕೆ, ಏನು ವಿಷಯ? ಏನಿಲ್ಲ, ನೀವು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಒಂದ್ಸಲ ನಾವು ಸಿಗ್ಬೋದಾ? ಏನಾದರೂ ಪ್ರಾಬ್ಲಮ್ಮಾ ಸರ್? ಆರ್ಯ ಸರ್ ಓಕೆ ತಾನೆ? ಪ್ರಾಬ್ಲಮ್ ಏನೂ ಇಲ್ಲ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ. ಎಲ್ಲಿಗೆ ಬರಬೇಕು ಸರ್? ನಾನು ಕಾರ್ ಕಳಿಸ್ತೀನಿ, ಬನ್ನಿ. ಇಲ್ಲ, ಮೆಸೇಜ್ ಮಾಡಿ, ನಾನೇ ಬರ್ತೀನಿ. ಪೀಕ್ ಅವರಲ್ಲಿ ಯಾಕೆ ಎಲ್ಲೆಲ್ಲೋ ಸಿಕ್ಕಾಕೊಳ್ತೀರಾ? ಕಾರ್ ನಿಮ್ಮನೆ ಕಡೆನೇ ಬರ್ತಾ ಇದೆ, ನೀವು ಕಾರಲ್ಲೇ ಬನ್ನಿ. ಆಮೇಲೆ ನೀವು ಇಲ್ಲಿಗೆ ಬರ್ತಿರೋದು ಯಾರಿಗೂ ಗೊತ್ತಾಗದೇ ಇದ್ರೆ ಒಳ್ಳೇದು. ಸರಿ ಸರ್, ಏನು ತೊಂದರೆ ಇಲ್ಲ ತಾನೇ? ಶೋ, ಏನೂ ತೊಂದರೆ ಇಲ್ಲ, ಬನ್ನಿ. ಮೀರಾಜಿ, ಯಾಕೆ ಡಲ್ ಆಗಿದ್ದೀರ? ಎಲ್ಲ ಓಕೆ ತಾನೆ? ನನಗೆ ಒಂದು ಮಾತು ಹೇಳಿದೆ, ಎಲ್ಲ ಕೆಲಸನೂ ಮಾಡೋರಿಗೋಸ್ಕರ ಇವತ್ತು ನಾನೇ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಎಂತ ಅಯನಿ ಅಲ್ವಾ ಜೇಂಡೆ? ಯು ನೋ ವಾಟ್ ಜೇಂಡೆ,
ಇವತ್ತು ನಾನು ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಸಾಧ್ಯ ಆದರೆ ಕಂಡುಹಿಡೀರಿ. ಸ್ಟಾಪ್ ಮೀ ಇಫ್ ಯು ಕ್ಯಾನ್. ಇದೇನಿದು ಸವಾಲ್ ಹಾಕ್ತಿರೋ ಹಾಗಿದೆ? ಸವಾಲೇ ಮತ್ತೆ. ವೈಸ್ ಪ್ರೆಸಿಡೆಂಟ್ ಆಗಿ ನಾನು ನನ್ನ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ನಾನು ಏನೇ ಹೇಳಿದ್ರು ಹೇಳದೆ ಹೋದ್ರು ನೀವು ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೇ ಮಾಡ್ತೀರಾ. ಐ ನೋ ದಟ್. ಮಾಡಿ. ನಮ್ಮೂರ ಕಡೆ ಒಂದು ಮಾತಿದೆ, ದಾಳ ಹಾಕೋರೆಲ್ಲ ದಾಳಿ ಮಾಡೋಕ್ಕಾಗಲ್ಲ ಅಂತ. ದಾಳಿ ಮಾಡೋಕ್ಕಾಗ್ದಿರ್ಬೋದು, ಆದರೆ ನಾನು ಹಾಕೋ ದಾಳನ ನಿಮ್ಮಿಂದ ನಿಭಾಯಿಸೋಕ್ಕಾಗುತ್ತಾ ಅಂತ ನೋಡಿ ಜೆಂಡೆ. ಮೀರಾ ಮ್ಯಾಮ್ ದೇಸಾಯಿ ಅವ್ರನ್ನ ಕರೆಸೋ ಪ್ಲಾನ್ ಮಾಡ್ತಿದ್ದಾರೆ. ಅವ್ರು ಬಂದರೆ ಆರ್ಯ ಸರ್ರೆ ಪ್ರಿಯಾದರ್ಶಿನಿ ಅವ್ರ ಮಗ ಅಂತ ಗೊತ್ತಾಗದೇ ಇರೋ ಹಾಗೆ ಹೇಗೆ ಮ್ಯಾನೇಜ್ ಮಾಡೋದು? ದೇವ್ರೆ, ನೀನೇ ಕಾಪಾಡಬೇಕು. ರೀ, ವಿಮಾನದಾಗ ಬಂದ್ರ ನಾವ್ ಇಷ್ಟ ಲಗುನ ಬರ್ತೀವಿ ಅಂತ ನನಗ್ ತಿಳಿದೇ ಇರ್ಲಿಲ್ಲ ನೋಡಿ. ಎಷ್ಟಾತ್ ಹೇಳ್ರಿ? 1 ತಾಸ ಆತ್, ಹೌದಿಲ್ಲ? ಅಷ್ಟೇ ಒಳ್ಳೆ ಪಕ್ಕದ ಮನಿಗೆ ಹೋಗಿ ಬಂದಂಗ ಆತು. ಅಂತೂ ಇವ್ರ ದಯದಿಂದಾಗಿ ನಾವು ವಿಮಾನ ಹತ್ತು ಬರಂಗಾತು ನೋಡು. ಅಲ್ರಿ, ನೀವೇನೋ ಸ್ಟಾಕ್ ಕಳ್ಸಿರಿ, ಇವ್ರ ಜೋಡಿ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಿ. ಅದಕ್ಕೆ ನೀವು ಬಂದಿರಿ, ಅದು ಬರೋಬರಿ ಆತು. ನಿಮ್ ಜೋಡಿ ನಾನ್ ಯಾಕೆ ಬಂದೀನಿ ಅಂತ ನನಗ್ ತಿಳಿವಲ್ದಾಗ್ಯದ. ಯಾಕ ಪ್ರಿಯಾ, ನನ್ನ ಜೋಡಿ ಬರಾಕ ನಿನಗಷ್ಟು ತ್ರಾಸ ಆಕತ್ತೇನ? ಅಯ್ಯೋ ಶಿವ, ಏನ್ ಮಾತಂತ ಆಡ್ಲಿಕತ್ತೀರಿ ನೀವು? ನಾ ಹೇಳಿದ್ದು ಇವ್ರಗ ಖರ್ಚು ಹೆಚ್ಚಾತ್, ಹೌದಿಲ್ಲ? ಅದ್ರ ಬಗ್ಗೆ ನೀ ಏನು ತಲೆ ಕೆಡಿಸ್ಕೋಬೇಡ. ಅವ್ರ ಮನಸ್ಸು ಮಾಡಿದ್ರ ಇಂಥ 4 ವಿಮಾನ ಇಗಳ ಖರೀದಿ ಮಾಡ್ತಾರ. ಹೌದಾ? ಭಾರಿ ಭಾರಿ ಮಂದಿ ಅವ್ರು. ಯವ್ವ, ಆದ್ರೂ ನನಗೆ ಯಾಕೋ ಇದೆಲ್ಲ ಬಹಳ ಅಪರಿಚಿತ ಅನ್ಸ್ಲಿಕ್ಕತ್ತದ. ಚಿಂತೆ ಮಾಡಬೇಡ. ಹಲೋ. ಶರಣ್ರಿ ಬಾಯಾರ? ಯಾ ಮಿಸ್ಟರ್ ಪ್ರಭು ದೇಸಾಯಿ, ಸೇಫಾಗಿ ಲ್ಯಾಂಡ್ ಆದ್ರಾ? ನಮ್ಮ ಡ್ರೈವರ್ ಸಿಕ್ಕಿದ್ರಾ ನಿಮಗೆ? ಸಿಕ್ಕಿದ್ರ, ಅವ್ರ ಜೋಡಿನ ಹೊಂಟಿವಿ ಈಗ. ಓಕೆ, ದಟ್ಸ್ ಗುಡ್. ಅವರು ನಿಮ್ಮನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಅಲ್ಲಿ ನಾನೇ ಬಂದು ರಿಸೀವ್ ಮಾಡ್ತೀನಿ. ಆತ್ರಿ ಬಾಯಾರ. ಆ್ಯಂಡ್ ಒನ್ ಮೋರ್ ಥಿಂಗ್ ಮಿಸ್ಟರ್ ಪ್ರಭು ದೇಸಾಯಿ, ಆರ್ಯ ಸರ್ ಟೈಮಿಂಗ್ಸ್ ಏನು ಆ್ಯಂಡ್ ನಿಮ್ಮ ಮೀಟಿಂಗ್ ಶೆಡ್ಯೂಲ್ ಏನು, ಇದನ್ನೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡಿ. ಆಗಲ್ರಿ, ಅವಸರ ಏನಿಲ್ರಿ. ನೀವು ಫೋನ್ ಮಾಡಿ ವಿಚಾರಿಸಿದ್ರಲ್ಲ, ಅದ ನಮಗೆ ಭಾಳ ಖುಷಿ. ಏನೋ ಹೇಳ್ರಿ, ನಿಮ್ಮ ಬೆಂಗಳೂರಿನಾಗ ಈ ಟ್ರಾಫಿಕ್ನಾಗ ಎಲ್ಲ ದಾಟ್ಕೊಂಡು ಬರೋದಂತಂದ್ರೆ ಭಾವಸಾಗರ ದಾಟಿ ಬಂದ ಹಂಗ ಅಂತ ಅನ್ಬೇಕು. ಆಲ್ ರೈಟ್, ರೀಚ್ ಆದಮೇಲೆ ಗಿವ್ ಮಿ ಅ ಕಾಲ್. ಆತ್ರಿ. ಶರಣ. ನೀವೇನ್ರಿ, ಯಾರು ಎಂತ ಏನು ನೋಡಂಗಿಲ್ಲ, ಎಲ್ಲಾರ ಜೋಡಿ ತಮಾಷೆ ಮಾತಾಡ್ಕೋತ. ಪ್ರಿಯಾ, ನಾವೇನೇ ವ್ಯವಹಾರ ಮಾಡಿದ್ರು ವ್ಯಾಪಾರ ಮಾಡಿದ್ರು ಅದರಾಗ ಒಂದೀಟು ತಿಳಿ ಹಾಸ್ಯ ಬೆರಸು ಅಂತ ನಮ್ಮ ಹಿರಿಯರು ಹೇಳ್ಯಾರ. ಆ ಹಿರಿಯರು ಯಾರು ಅಂತ ನನಗೆ ಚಲೋ ಗೊತ್ತದ. ಗೊತ್ತ? ಯಾರು?
ಇನ್ಯಾರು? ಏನು ಹೇಳ ಪ್ರಿಯಾ, ಭಾಳ ಶಾಣೆ ಆಗ್ಬಿಟ್ಟಿನಿ. ಹೇಳ್ತೀನಿ ನೋಡ್ಲಿಕ್ಕೆ ಹತ್ತೀರ ನಿಮ್ಮನ್ನ. ಭಾವಾಬ್ಧಿ ದಾಟಿದವ. ನನ್ನ ಮಾತನ್ನ ಕಾಗ್ದಾಗಲ್ಲ ಕಲ್ಲಾಗ್ ಬರ್ಕೋ. ಮತ್ತ ನಿನಗ ನೆನಪು ಮಾಡ್ಲಿಕ್ಕೆ ಬಂದೀನಿ ಮಗಳ. ಮುಂದಿನ ಹೆಜ್ಜಿನ ಜೋಪಾನವಾಗಿಡ್ಬೇಕು. ರಂಗೋಲಿ ಚುಕ್ಕಿ ತಪ್ಪಾತಂದ್ರ ಹೆಂಗ ಚಿತ್ತಾರ ಬದಲಾಗ್ತದೋ ಹಂಗ ನೀನಿಡೋ ಹೆಜ್ಜೆ ಎತ್ತರ ಏರಿದ್ಮೇಲೆ ಬಿದ್ರ ಮತ್ತ ಮೊದ್ಲಿಂದ ಶುರು ಮಾಡ್ಬೇಕಾಗ್ತೈತಿ. ಮುಂದಕ್ಕೆ ಹೋಗೋದ ಬದುಕು, ಹಿಂದಕ್ಕೆ ಹೋಗಕ್ಕ ಅವಕಾಶ ಕೊಡ್ಬೇಡ. ಉಧೋ ಉಧೋ ಎಲ್ಲಮ್ಮ. ನನ್ನ ಮನಸ್ಸಲ್ಲಿರೋ ಭಯಕ್ಕೆ ಎಷ್ಟು ಸಲೀಸಾಗಿ ಉತ್ತರ ಕೊಟ್ಟು ಹೋದ್ರು ಜೋಗ್ತವ. ದೇಸಾಯಿ ಅವರು ಆರ್ಯ ಸರ್ನ ಭೇಟಿ ಮಾಡಿದ್ರೆ ಅವ್ರ ಬದುಕು ಹಿಂದಕ್ಕೆ ಹೋದಂತನೇ ಲೆಕ್ಕ. ಅದಕ್ಕೆ ನಾನು ಬಿಡಬಾರ್ದು. ಚೇಂಡೆ ಸರ್ ಹೇಗಿದ್ರು ಬರೋದಕ್ಕೆ ಹೇಳಿದ್ದಾರೆ. ಮೊದಲು ಅವ್ರನ್ನ ಭೇಟಿ ಮಾಡ್ತೀನಿ. ಏನ್ರಿ, ನಾನ್ ಭಾಳ ಹಾಸ್ಯ ಮಾಡವ, ಭಾಳ ತಮಾಷೆ ಮಾಡವ ಅಂತ ಆರ್ಯ ಸರ್ ಜೋಡಿನೂ ನಗಚಾಟ್ಕಿ ಮಾಡಿಗಿಡಿರಿ. ಮತ್ತ ಯಾಕ ಅನು ಇದ್ದಾಳಲ್ಲ, ಆಕಿ ಬಹಳ ಮೃದು ಸ್ವಭಾವದ ಆಕಿ. ಹಂಗಂತ ಕಂಪನಿಯಾಗ ಎಲ್ಲಾರು ಹಂಗೆ ಇರ್ತಾರಂತ ಮಾಡಿರೇನು? ಎಲ್ಲಾರ ಜೋಡಿ ಮಾತಾಡ್ಬೇಕಾರ ಸ್ವಲ್ಪ ಜ್ವಾಪಾನ. ಏನ್ ಅನಬಾರದು ಅಂದಂತ ಹಿಂಗ್ ಮಾತಾಡಕತ್ತಿ? ಏನಮ್ಮ ಈಗ ಬೆಂಗಳೂರಿನಾಗ ಟ್ರಾಫಿಕ್ ನಾಗ ಹೋಗೋದು ಅಂತಂದ್ರೆ ಭವಸಾಗರ ದಾಟದಂಗ ಅಂತ ಅಂದೆ. ತಪ್ಪ ಬೇಕಾದ್ರೆ ಸಾರ್ಸಿನ ಕೇಳು. ಏನಪ್ಪ ಸಾರ್ಸಿ, ನೀ ಬೆಳಗ್ಗೆಯಿಂದ ಸಂಜೆ ಮಠ ಈ ಟ್ರಾಫಿಕ್ನಾಗ ಬೆಂದು ಬಸ ಒಳದ ಹೋಗಿರ್ತಿ. ನಾ ಹೇಳಿದ್ರಾಗ ಏನಾರು ತಪ್ಪೈತನಪ್ಪ ಹೇಳಪ್ಪ. 100% ಸತ್ಯ ರೀ ಸರ. ಆ ಭವಸಾಗರ ಬೇಕಾದ್ರೆ ದಾಟ್ಬೋದು, ಈ ಬೆಂಗಳೂರು ಟ್ರಾಫಿಕ್ ದಾಟಕ್ಕಾಗಂಗಿಲ್ಲ ನೋಡ್ರಿ. ಹೊಡಿ ಹಾಲಿಗೆ ನೋಡ್ದೆ, ನಾ ಹೇಳೋದು ಯಾವಾಗಲೂ ಕರೆನೇ ಇರ್ತೈತಿ. ನಿಮ್ ಮಾತ್ಗ ನಿಮ್ಗೊಬ್ಬರ್ಗ ನಗು ಬರೋದು. ನೀನು ನಗು, ಯಾರು ಬಾಡಂತಾರ? ಬರಂಗಿಲ್ಲಲ್ಲ, ನಮ್ಗೆ ಯಾರಿಗೂ ನಗು ಬರಂಗಿಲ್ಲ ಅಂದೆ. ಹೋಗೇನೆ ನಿನ್ ಜೋಡಿ ಅಂತ ಮಾತು. ಅಬ್ಬ ಸಾರ್ಸಿ, 6 ವರ್ಷನ ಅವ್ರ ಆಫೀಸ್ಗಳಿಂದ ಎಷ್ಟು ದೂರನಪ್ಪ? 40 ಕಿಲೋಮೀಟರ್ ಐತಿ ಸರ. 40 ಕಿಲೋಮೀಟರ್? ಅಂದ್ರೆ ಸಾವಕಾಶ ಹೋಗ್ಬೋದು. ಅಡ್ಡಿಲ್ಲ ಅಡ್ಡಿಲ್ಲ. 6 ವರ್ಷನವ್ರನ್ನ ನಾವು ಭೇಟಿ ಆಗ್ತಿರೋದು ಇದೇ ಮೊದಲು. ಪ್ರಿಯಾ, ಅವ್ರಿಗೋಸ್ಕರ ತುಂಬಿಟ್ಟು ತಂದಿಲ್ಲ, ಅದೆಲ್ಲ ಸಿಗೋ ಹಿಂಗೆ ಇಟ್ಕೊಂಡಿದ್ದಾನೆ. ನಾ ಏನೋ ಕೈಗೆ ಸಿಗಂಗ ಇಟ್ಕೊಂಡಿದ್ದೀನ್ರಿ. ಆದ್ರ ಆರ್ಯ ಸರ್ ಇದನ್ನೆಲ್ಲ ತಿಂತಾರಂತ ಮಾಡಿರೇನು? ತಿನ್ವಲ್ರಿ ಯಾಕ? ನೀನ ಖುದ್ದು ಮಾಡಿದ್ದು, ಅದು ದೇಶ ಘೀ ಹಾಕಿ ಜೈಗ್ ತಿಂತಾರ ಬಿಡ. ಖಾತ್ರಿ? ನಾ ತಿನ್ನಂಗಿಲ್ಲ ಹಂಗ. ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ. ಹಾಯ್ ಅನು ಮೇಡಮ್, ಬನ್ನಿ. ಸರ್ ಏನೋ ಮಾತಾಡಬೇಕು ಅಂತ ಅಂದ್ರೆ, ಆದರೆ ಇಲ್ಲಿ ಬನ್ನಿ ಹೇಳ್ತೀನಿ. ಬಾಗಿಲು ತೆಗೀರಿ, ಬನ್ನಿ ಪ್ಲೀಸ್. Congrats, Anu. Congrats, Arya sir. ಥ್ಯಾಂಕ್ ಯು. ಅಪ್ಪ ಅಮ್ಮ
ಶಾರದಮ್ಮ, ಹರ್ಷ ಸರ್, ಮಾನ್ಸಿ ಮ್ಯಾಮ್. ಸರ್, ಎಲ್ಲರೂ ಇಲ್ಲೇ ಇದ್ದೀರಾ? ಅಲ್ಲ, ಯಾಕೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದೀರಾ? ಯಾಕೆ ಅಂದರೆ ರೀಸನ್ ನಿನ್ನ ಪಕ್ಕದಲ್ಲೇ ಇದೆಯಲ್ಲ ಅನು. ಮೀರಾ ಹೇಳ್ತಿರೋದು ನಿಜಾನೇ. ಅಭಿನಂದನೆಗಳಿಗೆ ಕಾರಣ ಅಭಿನಂದನೆಗಳು. ಸರ್, ನೀವು ಕೂಡ ಯಾಕೆ ಅಭಿನಂದನೆಗಳು? ಇದಕ್ಕೆ ಕಾರಣ ಆರ್ಯ ಅನುರಾಗ್. ಸರ್, ಇದೆಂತ ಸರ್ಪ್ರೈಸ್ ಸರ್? ನಾನು ಮಾಮೂಲಿಯಾಗಿ ಆಫೀಸ್ಗೆ ಹೊರಟಿದ್ದೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಸರ್ಪ್ರೈಸ್. ಇಷ್ಟು ಇಲ್ಲದೆ ಇದ್ರೆ ಹೇಗೆ? ನಿಮ್ಮಿಂದಾಗಿ ಖುಷಿ ಪಡೋದು ನಮ್ಮ ಹಕ್ಕು. ನಿಮ್ಮ ಪಾಡಿಗೆ ನೀವು ನಿರ್ಧಾರ ಮಾಡಿ ನಮ್ಮನ್ನ ದೂರ ಇಟ್ಬಿಟ್ರೆ ನಾವು ಬಿಟ್ಬಿಡ್ತೀವಾ? ಇಬ್ರು ಒಂದ್ ಕಡೆ ಸೇರಿಸಿ ಗಂಟು ಹಾಕ್ಬಿಡ್ತೀವಿ. ನಾನೇ ನಿಮ್ಮೆಲ್ರೂ ಕರೆದು ನಿಮ್ಮೆಲ್ಲರ ಹತ್ರನೂ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನೀನ್ ಕರಿಬೇಕು ಅನ್ಕೊಂಡಿದ್ದೆ, ನಮ್ಮ ಆರ್ಯ ಕರ್ದೇ ಬಿಟ್ಟ ಅಲ್ವಾ? ನಿನ್ ಮನ್ಸಿನ ಮಾತು ಅವನಿಗೆ ಕೇಳಿಸ್ತಾ ಇರುತ್ತಾ? ನನ್ನಿಂದ ಅವತ್ತು ನಿಮ್ಮೆಲ್ರಿಗೂ ತುಂಬಾ ಬೇಜಾರಾಗಿತ್ತು. ಅದನ್ನು ಹೇಗೆ ಸರಿಪಡಿಸೋದು ಅಂತ ಯೋಚಿಸ್ತಾ ನಾನೇ ನಿಮ್ಮೆಲ್ಲರ ಹತ್ರನೂ ಮಾತಾಡಬೇಕು ಅಂದ್ಕೊಂಡಿದ್ದೆ ಅಮ್ಮ. ಸರಿಪಡಿಸೋದೇನು ಬಂತು? ಬೇಜಾರಾಗಿದ್ದಂತೂ ನಿಜ, ಆದರೆ ಅದರಿಂದ ಸಂಬಂಧ ಮುರಿದು ಹೋಗಿಲ್ವಲ್ಲ. ಎಲ್ಲಾನು ನಿನ್ನ ತಲೆ ಮೇಲೆ ಹೊರೋಕೆ ನಿನ್ಗೆ ಯಾರು ಹೇಳಿದ್ದು? ಅಷ್ಟಕ್ಕೂ ನೀನೊಬ್ಳು ಒಂದ್ ಕಡೆ, ನಾವೆಲ್ಲ ಇನ್ನೊಂದ್ ಕಡೆ ಅಂತ ಯಾಕೆ ಅನ್ಕೊಂಡೆ ಅನು? ಯಾವತ್ತು ನಾವೆಲ್ಲರೂ ನಿನ್ ಜೊತೆಲಿ ಇದ್ದೀವಿ. ಹಲೋ, ಯಾ ಮಿಸ್ಟರ್ ಪ್ರಭು ದೇಸಾಯಿ. ಯಾ, ಓಕೆ, ಬಾಯ್, ಟೇಕ್ ಕೇರ್. ಎಮರ್ಜೆನ್ಸಿನಾ ಮಿರಾಜಿ? ಎಕ್ಸ್ಕ್ಯೂಸ್ ಮೀ? ಅಲ್ಲ, ಎಮರ್ಜೆನ್ಸಿನಾ ಅಂದೆ. ಹೇಳಿದ್ನಲ್ಲ, ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ ಅಂತ. ಏನದು? ಏನು ಅಂತ ಈಗಲೇ ಹೇಳಿಬಿಟ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ ಜೆಂಡೆಜಿ, ಅಲ್ವಾ?